हेलो मೈ डियर स्टूडेंट्स ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ನಾಳೆ ನಡೆಯುವಂತ ಸೆಕೆಂಡ್ ಪಿಯುಸಿ ಎಕನಾಮಿಕ್ಸ್ ಸೆಕ್ಷನ್ ಡಿ ಯಲ್ಲಿ ಕೇಳುವ 6 ಮಾರ್ಕ್ಸ್ ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದು ಅನ್ನೋದನ್ನ ಹೇಳ್ತಾ ಇದೀನಿ ಒಂದೇ ವಿಡಿಯೋದಲ್ಲಿ ಅಷ್ಟನ್ನ ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ತುಂಬಾ ಕಡಿಮೆ ಇದೆ ಹಾಗಾಗಿ ನಾನು ಪ್ರಿಪೇರ್ ಮಾಡ್ತಾ ಇದೀನಿ ದೆನ್ ಪಾಯಿಂಟ್ಸ್ ಕೂಡ ನಿಮಗೆ ಕೊಡಬೇಕು ಕೊಟ್ಟರ ಮೇಲೆ ಪಾಯಿಂಟ್ಸ್ ಕೊಡುವಂತದ್ದು ಡೀಟೇಲ್ ಆಗಿ ಹೇಳುವಂತದ್ದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತಾ ಇದೀನಿ ಸೊ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀನಿ ನಾನು ಸೊ ಹೋಪ್ಫುಲಿ ಎಲ್ಲ ವಿಡಿಯೋಸ್ ಗಳನ್ನು ವಾಚ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಎಕ್ಸಾಮ್ ಗೆ ಗ್ಯಾರಂಟಿ ಬರುವಂತಹ ಒನ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ that is explain the functions of money okay na explain the functions of money how does money overcome the shortcomings of a barter system mention ಅಂತ ಇದೆ ಓಕೆನಾ ಸೊ ಇದಕ್ಕೆ ನೀವು ಆನ್ಸರ್ ನ ಬರೆಯುವಾಗ ಯಾವ ರೀತಿಯಾಗಿ ಬರಿಬೇಕು ಅಂತ ಹೇಳಿದ್ರೆ ಜಸ್ಟ್ ಮನಿ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ಮೆನ್ಷನ್ ಮಾಡಲೇಬೇಕು ಎನಿಥಿಂಗ್ ದಟ್ ಈಸ್ ಕಾಮನ್ಲಿ ಅಕ್ಸೆಪ್ಟೆಡ್ ಆಸ್ ಎ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂಡ್ ಮೆಜರ್ ವ್ಯಾಲ್ಯೂ ಈಸ್ ಕಾಲ್ಡ್ ಮನಿ ಓಕೆನಾ ಮಕ್ಕಳೇ ಫಂಕ್ಷನ್ಸ್ ಹೇಗೆ ಮನಿ ಫಂಕ್ಷನ್ಸ್ ಏನು ಅಂತ ಕೇಳಿದಾಗ ಫಸ್ಟ್ ಒನ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಇದು ಫಸ್ಟ್ ಪಾಯಿಂಟು ಸೊ 6 ಮಾರ್ಕ್ಸ್ಗೆ ಆಗಿರೋದ್ರಿಂದ ನೀವು ಎಕ್ಸ್ಪ್ಲನೇಷನ್ ಕೊಡಲೇಬೇಕು ನಾವು ಹೇಗೆ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಂತ ಹೇಗೆ ಹೇಳ್ತೀವಿ ಮನಿ ಆಕ್ಟ್ಸ್ ಆಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಅಲ್ವಾ ಮನಿ ಆಕ್ಟ್ಸ್ ಆಸ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಗೂಡ್ಸ್ ಅಂಡ್ ಸರ್ವಿಸಸ್ ಕ್ಯಾನ್ ಬಿ ಬಾಟ್ ಅಂಡ್ ಸೋಲ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಕ್ಯಾನ್ ಬಿ ಬಾಟ್ ಅಂಡ್ ಸೋಲ್ಡ್ ಥ್ರೂ ದ ಯೂಸ್ ಆಫ್ ಮನಿ goods and services can be bought and sold through the use of money ಅಲ್ಲಿ ಫಸ್ಟ್ ಪಾಯಿಂಟ್ ಮುಗಿತು ಸೆಕೆಂಡ್ ಪಾಯಿಂಟ್ ಮನಿ ಯೂಸ್ಡ್ ಆಸ್ ಎ ಮೆಜರ್ ಆಫ್ ವ್ಯಾಲ್ಯೂ ಮನಿ ಯೂಸ್ಡ್ ಆಸ್ ಎ ಮೆಜರ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರೆ ಮನಿ ಆಕ್ಟ್ಸ್ ಆಸ್ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮನಿ ಓಕೆನಾ ನೆಕ್ಸ್ಟ್ ಥರ್ಡ್ ಪಾಯಿಂಟು ಇಟ್ ಸರ್ವ್ಸ್ ಆಸ್ ಎ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಇಟ್ ಸರ್ವ್ಸ್ ಆಸ್ ಎ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳಿದ್ರೆ ಮನಿ ಈಸ್ ಯೂಸ್ಫುಲ್ ಟು ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಆಫ್ ಪೇಮೆಂಟ್ಸ್ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳಿದ್ರೆ ಲೆಂಡಿಂಗ್ ಅಂಡ್ ಬಾರೋಯಿಂಗ್ ಆಫ್ ಪೇಮೆಂಟ್ಸ್ ನಾಲ್ಕನೇ ಪಾಯಿಂಟು ಮನಿ ಈಸ್ ಯೂಸ್ಡ್ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಏನು ಹೀಗಂದ್ರೆ ಮನಿ ಯೂಸ್ಡ್ ಆಸ್ ಎ ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸ್ಟೋರ್ ಆಫ್ ವ್ಯಾಲ್ಯೂ ನಥಿಂಗ್ ಬಟ್ ವೆಲ್ತ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಮನಿ ದೇರ್ಫೋರ್ ಇಟ್ ಆಕ್ಟ್ಸ್ ಆಸ್ ಎ ಗುಡ್ ಸ್ಟೋರ್ ಆಫ್ ವ್ಯಾಲ್ಯೂ ನೆಕ್ಸ್ಟ್ ನಿಮಗೆ ಇಲ್ಲಿ ಇಟ್ ಈಸ್ ಹೆಲ್ಪ್ಫುಲ್ ಆಸ್ ದ ಬೇಸಿಸ್ ಆಫ್ ಕ್ರೆಡಿಟ್ Money performs as a means of transferring value from one place to another. Money helps in the distribution of national income. ಇಷ್ಟು ಪಾಯಿಂಟ್ಸ್ ನ ಬರ್ದಾದ್ರ ಮೇಲೆ ಸೊ ನೀವು ಕರೆಕ್ಟ್ ಆಗಿ ಇಲ್ಲಿ ಕವರ್ ಮಾಡಬೇಕಾಗಿರೋದು ಹೌ ಡಸ್ ಮನಿ ಓವರ್ಕಮ್ ದ ಶಾರ್ಟ್ ಕಮಿಂಗ್ಸ್ ಆಫ್ ಎ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಅಂಡರ್ ಬಾರ್ಟರ್ ಸಿಸ್ಟಮ್ ಇಟ್ ಈಸ್ ಡಿಫಿಕಲ್ಟ್ ಟು ಮೆಜರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಲ್ವಾ ಇಟ್ ಈಸ್ ಡಿಫಿಕಲ್ಟ್ ಟು ಮೆಜರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಟ್ ಮನಿ ಸಾಲ್ವ್ಡ್ ದಿಸ್ ಪ್ರಾಬ್ಲಮ್ ಹೇಗೆ ಇಟ್ ಆಕ್ಟ್ಸ್ ಆಸ್ ದ ಕಾಮನ್ ಮೆಜರ್ ಟು ಸರ್ವಿಸ್ ಮೆಜರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೊ ಬಾರ್ಟರ್ ಸಿಸ್ಟಮ್ ಈಸ್ ನಾಟ್ ಸೂಟೇಬಲ್ for borrowing and lending. Barter system is not suitable for borrowing and lending. Money root out this problem. Money has become very useful for borrowing and lending. So ಇದಿಷ್ಟು ಕೂಡ ಫಂಕ್ಷನ್ಸ್ ಆಫ್ ಮನಿ ವಿಡಿಯೋ ಲೆಂತಿ ಮಾಡೋದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಒನ್ ಆಫ್ ದ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅದು 6 ಮಾರ್ಕ್ಸ್ಗೆ ಕೇಳುವಂಥದ್ದು ಜಸ್ಟ್ ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ಗಳನ್ನ ಮಸ್ಟ್ ಅಂಡ್ ಶುಡ್ ವಾಚ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ವಿಡಿಯೋಸ್ಗಳು ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನೀವೇನು ಮಾಡಬೇಕು ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋಸ್ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ ನಿಮಗೆ ಸೆಕ್ಷನ್ ಡಿ ಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಲ್ಲಿ ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ 2024 ಏನಿದೆ ಇದರಲ್ಲಿರೋದು ಇಂಪಾರ್ಟೆಂಟೇ ಆಗಿರುತ್ತೆ ಅದರಲ್ಲಿ ಮೇನ್ ಇಂಪಾರ್ಟೆಂಟು ಫಂಕ್ಷನ್ಸ್ ಆಫ್ ಮನಿ ಸೆಕೆಂಡ್ ಇಂಪಾರ್ಟೆಂಟು ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಸೊ ಇದಕ್ಕೆ ಆನ್ಸರು ನೆಕ್ಸ್ಟ್ ಹೇಳ್ತೀನಿ ಇದೇ ಚಾಪ್ಟರ್ ಅಲ್ಲೇ ಮ್ಯಾಕ್ರೋ ಎಕನಾಮಿಕ್ ಬಂದ್ರ ಮೇಲೆ ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅನ್ನೋದನ್ನು ಕೂಡ ಹೇಳಿರ್ತೀನಿ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್